ಲಿಂಗಾಯತ ಒಕ್ಕಲಿಗ ಮುಖಂಡರ ಸಭೆಯಲ್ಲಿ ನಡೆದಿದ್ದೇನು ಅನ್ನೋ ಪ್ರಶ್ನೆ. ನಿನ್ನೆ ರಾತ್ರಿ ಶಾಮನೂರು ನಿವಾಸದಲ್ಲಿ ನಡೆದಿದ್ದಂತ ಸಭೆ. ಸದಾಶಿವನಗರದ ಶಾಮನೂರು ಶಿವಶಂಕರಪ್ಪ ನಿವಾಸ 3 ಹಂತಗಳಲ್ಲಿ ಹೋರಾಟ ನಡೆಸುವ ಬಗ್ಗೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೊದಲು ವರದಿ ವಿರುದ್ಧ ನಾಯಕರ ಮೇಲೆ ಒತ್ತಡ ತರೋದು, ಇದು ಮೊದಲ ಹಂತ. ಸಮೀಕ್ಷಾ ವರದಿ ಜಾರಿ ಮಾಡದಂತೆ ನಿರಂತರ ಒತ್ತಡ ಹಾಕೋದು. ಸರ್ಕಾರದ ಮುಂದುವರೆದ ಸರ್ಕಾರ ಜಂಟಿಯಾಗಿ ಬೀದಿಗಿಳಿಯುವುದು, ವರದಿಯ ವಿರುದ್ಧದ ಸಮುದಾಯಗಳನ್ನು ಒಂದುಗೂಡಿಸಿ ಪ್ರತಿಭಟನೆಯನ್ನು ಮಾಡೋದು, ಹೋರಾಟಕ್ಕೂ ಮಣಿಯದೇ ಇದ್ದಲ್ಲಿ ಅಂತಿಮವಾಗಿ ಹೋರಾಟ ಮಾಡುವಂಥದ್ದು. ಈ ಬಗ್ಗೆ ನಿನ್ನೆ ನಡೆದಂಥ ಮುಖಂಡರ ಸಭೆಯಲ್ಲಿ ನಿರ್ಧಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶೀಘ್ರದಲ್ಲೇ ಎರಡೂ ಸಮುದಾಯಗಳ ಮುಖಂಡರು ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆ ಇದೆ. ಬೇಡ, ಈ ವರದಿಯನ್ನು ಅನುಷ್ಠಾನಕ್ಕೆ ತರೋದು ಬೇಡ ಅನ್ನುವಂಥ ಒತ್ತಡವನ್ನು ಹೇರೋದು ಮೊದಲಿಗೆ. ತಂದೆ ತರ್ತೀವಿ ಅಂತ ಅಂದಾಗ ಈ ಪ್ರಬಲ ಸಮುದಾಯಗಳಿಗೆ ಏನು ವಿರೋಧಿಸ್ತಾ ಇದ್ದಾರೋ ಅವ್ರುಗಳು ಒಂದಾಗಿ ಮತ್ತೆ ಒತ್ತಡವನ್ನು ಹೇರೋದು. ಅದೂ ಆಗಲಿಲ್ಲ ಅಂತಂದರೆ ಪ್ರಬಲವಾದಂಥ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಎರಡೂ ಸಮುದಾಯದ ಮುಖಂಡರುಗಳು ಸದ್ಯ ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಲಿಂಗಾಯತ ಮತ್ತು ಒಕ್ಕಲಿಗ ಈ ಎರಡೂ ಸಮುದಾಯದವರು ಪ್ರಬಲವಾಗಿ ಜಾತಿ ಗಣತಿ ವರದಿ ಅನುಷ್ಠಾನವನ್ನು ವಿರೋಧಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೆ ತರೋದು ಬೇಡ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಯಾವೆಲ್ಲ ಮಹತ್ವದ ಚರ್ಚೆಗಳಾಗಿದೆ, ಏನು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ? ನೀತಿ ಜಾತಿ ಗಣತಿ ವರದಿಯನ್ನ ವಿರೋಧಿಸಿ ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ನಿರಂತರವಾಗಿ ಒತ್ತಡವನ್ನ ತರ್ತಾ ಇದ್ದಾರೆ. ಇದರ ಜೊತೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೆ ಲಿಂಗಾಯತ ಸಮುದಾಯದ ಮುಖಂಡರುಗಳು ಸದಾಶಿವನಗರದ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ರು. ರಾತ್ರಿ ನಡೆದಂತ ಸಭೆಯಲ್ಲಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಮೊದಲಿಗೆ ಸರ್ಕಾರದ ಮೇಲೆ ಆದಷ್ಟು ಒತ್ತಡವನ್ನ ತರೋದು, ಜಾತಿ ಗಣತಿ ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಬಾರ್ದು, ಅದನ್ನ ಅನುಷ್ಠಾನಕ್ಕೆ ತರಬಾರ್ದು ಅಂತೇಳಿ ತಮ್ಮ ಸಚಿವರು ಶಾಸಕರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದಕ್ಕೂ ಕೂಡ ಬಗ್ಗದೆ ಹೋದಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೆ ಲಿಂಗಾಯತ ಸಮುದಾಯದ ಮುಖಂಡರು ಜಂಟಿಯಾಗಿ ಹೋರಾಟವನ್ನ ರೂಪಿಸುವ ಬಗ್ಗೆ ಕೂಡ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗಿದೆ. ಯಾಕೆಂದ್ರೆ ಒಂದು ವೇಳೆ ಸರ್ಕಾರ ಬಗ್ಗದೆ ಹೋದ್ರೆ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ಬೇಕಾಗತ್ತೆ. ಈ ವರದಿಯನ್ನ ವಿರೋಧ ಮಾಡ್ಬೇಕಾಗತ್ತೆ. ಹೊಸದಾಗಿ ಸಮೀಕ್ಷೆಯನ್ನ ಮಾಡಿ ಜಾರಿ ಮಾಡೋದಕ್ಕೆ ನಾವು ಒತ್ತಡವನ್ನ ತರಬೇಕಾಗತ್ತೆ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಹೋರಾಟದ ಮಾಡೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾನೂನು ಹೋರಾಟವನ್ನ ಮಾಡುವಂತ ನಿರ್ಧಾರವನ್ನ, ಅಂದ್ರೆ ಸರ್ಕಾರ ಒಂದು ವೇಳೆ ಹೋರಾಟಕ್ಕೆ ಮಣಿಯದೆ ಒತ್ತಡಕ್ಕೆ ಮಣಿಯದೆ ಏನಾದ್ರೂ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಕಾನೂನು ಹೋರಾಟವನ್ನ ಮಾಡುವ ಬಗ್ಗೆ ಕೂಡ ನಿನ್ನೆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಹೈಕೋರ್ಟ್ ಮೊರೆಯನ್ನ ಹೋಗೋದು ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗುವ ಮೂಲಕ ಕಾನೂನಿನಲ್ಲಿ ಇದಕ್ಕೆ ಅವಕಾಶಗಳಿಲ್ಲ, ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತೇಳಿ ಅಲ್ಲಿ ವಾದವನ್ನ ಮಾಡಿ ಕಾನೂನಿನ ಮೂಲಕ ಈ ವರದಿಯನ್ನ ತಡೆಯುವಂತ ಒಂದು ಪ್ರಯತ್ನಗಳನ್ನ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಹಾಗಾಗಿ 3 ನಿರ್ಧಾರಗಳಲ್ಲಿ ಯಾವುದಾದರೂ ಒಂದು ನಮ್ಮ ಪರವಾಗಿ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.